ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಎಸ್ ಆರ್ ನೋ ರೀಡಿಂಗ್. ಯಾವುದೇ ಪ್ರಶ್ನೆ ಇರಬಹುದು, ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒಂದು ಗೊಂದಲಗಳಿರಬಹುದು, ಕ್ವೆಶನ್ಸ್ಗಳಿರಬಹುದು, ಅದು ಯಾವುದೇ ವೆರೈಟಿ ಇರ್ಬೋದು. ಲವ್, ರಿಲೇಷನ್ಶಿಪ್, ಕೆರಿಯರ್, ಹೆಲ್ತ್, ಪ್ರೆಗ್ನೆನ್ಸಿ ವಿಚಾರವಾಗಿ, ಮದುವೆ ವಿಚಾರವಾಗಿ, ಯಾವುದೇ ವಿಚಾರವಾಗಿ ಒಂದು ಎಸ್ ಆರ್ ನೋ ರೀಡಿಂಗ್, ಯಾವುದಾದ್ರೂ ಒಂದು ವಿಚಾರನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಎಸ್ ಆರ್ ನೋ ರೀಡಿಂಗ್, ಆ ಕೆಲಸ ಆಗುತ್ತಾ ಅಥವಾ ಇಲ್ವಾ ಅಂತ ಹೇಳಿ. ಬಹಳಷ್ಟು ವಿಚಾರಗಳನ್ನು ಇಟ್ಕೊಂಡು ಇದನ್ನು ನೋಡುವಂಥದ್ದಲ್ಲ. ಯಾವುದಾದ್ರೂ ಒಂದೇ ಒಂದು ವಿಚಾರ, ಒಂದಷ್ಟು ಸಮಯ ತಗೊಳ್ಳಿ, ಈ ವಿಡಿಯೋನ ಪಾಸ್ ಮಾಡಿ ನಿಮ್ಮ ಮನಸ್ಸಿಗೆ ಯಾವ ಕಾರ್ಡ್ ತುಂಬಾ ಹತ್ತಿರ ಅನಿಸುತ್ತಲ್ಲ, ನೀವು ನಂಬುವ ದೇವರ ಹೆಸರನ್ನ ಹೇಳಿಕೊಂಡು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಕೆಲಸ ನನ್ನ ಲೈಫಲ್ಲಿ ಆಗುತ್ತಾ ಇಲ್ವಾ, ಆಗದೆ ಇದ್ದರೆ ಅದಕ್ಕೆ ಕಾರಣ ಏನು, ಆಗ್ತಾ ಇರೋದಕ್ಕೆ ಅದಕ್ಕೂ ಕೂಡ ಕಾರಣ ಏನು, ಯಾವ ವಿಚಾರದಲ್ಲಿ ನಾನು ಎಚ್ಚೆತ್ಕೊಳ್ಬೇಕು ಅನ್ನುವಂತಹ ರೀಡಿಂಗ್ ಇದಾಗಿರುತ್ತೆ ಅಂತ ಹೇಳಬಹುದು. ಎಂದಿನಂತೆ ನಿಮ್ಮ ಮುಂದೆ 2 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಸ್ಟೋನ್ ಅಥವಾ ಈ ಸ್ಟೋನ್, ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ತಿರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಓಕೆ, ನೀವು ಅಂದ್ಕೊಂಡಂತಹ ಕೆಲಸ ಆಗುತ್ತಾ ಅಥವಾ ಇಲ್ವಾ, ಆಗದೆ ಇರೋದಕ್ಕೆ ಮುಖ್ಯ ಕಾರಣಗಳೇನು, ಯಾವೆಲ್ಲ ವಿಚಾರಗಳು ಎದುರಾಗುವಂಥದ್ದಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನು ತಗೊಳ್ಳಿ ಅಂತ ಹೇಳ್ತಾ, ನೋಡೋಣ ನೀವು ಅಂದ್ಕೊಂಡಿರುವಂತಹ ಕೆಲಸ ಆಗುತ್ತಾ ಅಥವಾ ಇಲ್ವಾ ಅನ್ನೋದು. ಮೊದಲನೆಯದಾಗಿ, ನೀವು ಅಂದುಕೊಂಡಂತಹ ಕೆಲಸಗಳು ಆಗೋದಕ್ಕೆ ಸಾಧ್ಯ ಇಲ್ಲ. ಯಾವ ವಿಚಾರವಾಗಿ ಈ ರೀಡಿಂಗ್ ನೋಡ್ತಾ ಇದ್ದೀರಿ, ಎಸ್ ಆರ್ ನೋ ರೀಡಿಂಗ್ ನೋಡ್ತಾ ಇದ್ದೀರಿ, ವಿಚಾರ ಅನ್ನೋದಕ್ಕಿಂತ ಯಾವ ವಿಚಾರದಲ್ಲಿ, ಯಾವ ಮೈಂಡ್ಸೆಟ್ಟಲ್ಲಿ ಈ ರೀಡಿಂಗ್ ನೋಡ್ತಾ ಇದ್ದೀರಿ, ಆ ಕೆಲಸ ಆಗ್ತಾ ಇಲ್ಲ, ನೋ ಅಂತ ಹೇಳಿ ಬಂದಿದೆ. ಇದಕ್ಕೆ ಮುಖ್ಯ ಕಾರಣಗಳೇನು? 7 ಆಫ್ ಕಪ್ಸ್ ಬಂದಿದೆ. ಎಸ್, ಆಬ್ವಿಯಸ್ಲಿ ನಿಮ್ಮ ಮುಂದೆ ಇನ್ನೇನು ಅದು ಸಿಗುತ್ತೆ ಅಂತ ಇದ್ದ ಹಾಗೆ, ಇನ್ನೇನು ಅದು ಆಗೇ ಬಿಡ್ತು ಅನ್ನುವಂತಹ ಓಪ್ ಇಟ್ಕೊಳ್ತಾ ಇದ್ದ ಹಾಗೆ ಅದು ಆಗ್ತಾ ಇಲ್ಲ. ಬಟ್ ಆದರೆ ನಿಮ್ಮ ಕಣ್ಣೆದುರುಗಡೆ ಇದೆ, ಆ ಕೆಲಸ ಆಗಿಬಿಡುತ್ತೆ, ನಾನು ಅಂದ್ಕೊಂಡಂಗೆ ಆಗಿಬಿಡುತ್ತೆ ಅನ್ನುವಂತಹ ಬಹಳಷ್ಟು ಹೋಪ್ಗಳನ್ನು ನೀವು ಮೈಂಡಲ್ಲಿ ಇಟ್ಕೊಂಡಿದ್ದೀರಿ. ಆಗೇ ಬಿಡುತ್ತದೋ, ಆಗುತ್ತೆ ಅನ್ನುವಂತಹ 100% ಓಪ್ಗಳನ್ನು ನೀವು ಇಟ್ಕೊಂಡಿದ್ದೀರಿ. ಬಟ್ ಆದರೆ ಆಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇಲ್ಲಿ 7 ಆಫ್ ಕಪ್ಸ್ ಬಂದಿರೋದ್ರಿಂದ ಆದಷ್ಟು ದೃಷ್ಟಿಗಳು ಇರಬಹುದು, ಅಥವಾ ವೈಟ್ ಮ್ಯಾಜಿಕ್, ಬ್ಲ್ಯಾಕ್ ಮ್ಯಾಜಿಕ್ ಈ ರೀತಿಗಳು ಆಗಿ ನೀವು ಒಂದಷ್ಟು ಬ್ಲ್ಯಾಂಕ್ ಆಗಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಈ ವಿಚಾರವಾಗಿ ಬಹಳಷ್ಟು ದುಃಖಗಳಿದೆ, ಅಳು ಇದೆ, ನೋವಿದೆ, ಮನಸ್ಸಿಗೆ ಬಹಳಷ್ಟು ನೋವಿದೆ, ಕೆಟ್ಟ ಆಲೋಚನೆಗಳಿದೆ, ಬಹಳಷ್ಟು ಈ ವಿಚಾರದಲ್ಲಿ ಪದೇ ನೆನಪು ಮಾಡಿಕೊಂಡು ಬಹಳಷ್ಟು ಅತ್ತಂಥದ್ದು ಕೂಡ ಇದೆ ನೀವು. ಬಟ್ ಆದರೆ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ. 3 ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ನಿಮಗೆ ಈ ಕೆಲಸ ಆಗೋದಕ್ಕೆ ಯಾವ ದಾರಿಯನ್ನು ನೀವು ಚೂಸ್ ಮಾಡ್ಕೊಂಡಿದ್ದೀರಲ್ಲ, ನೀವು ದಯವಿಟ್ಟು ಆ ಡೈರೆಕ್ಷನ್ನ ನೀವು ನಿಲ್ಲಿಸ್ಬೇಕಾಗತ್ತೆ. ಯಾವುದೇ ಒಂದು ವಿಚಾರದಲ್ಲಿ ಈ ಕೆಲಸ ನೋಡ್ತಾ ಇರಬಹುದು, ಅಥವಾ ಯಾವುದೋ ಒಂದು ವ್ಯಕ್ತಿನ ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿರ್ಬೋದು, ಅಥವಾ ಯಾವುದೋ ಒಂದು ಕೆಲಸದ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರ್ಬೋದು. ಇಂಥವ್ರಿಂದನೇ ಆಗತ್ತೆ, ಹೀಗೇ ಆಗತ್ತೆ, ಈ ರೀತಿಯೇ ಆಗತ್ತೆ ಅನ್ನುವಂತಹ ಓಪ್ ಏನಾದರೂ ಇಟ್ಕೊಂಡಿದ್ರೆ ದಯವಿಟ್ಟು ಆ ದಾರಿನ ಬದಲಾಯಿಸಿ. ಈ ಕೆಲಸ ಆಗೋದಕ್ಕೆ ಒಂದಷ್ಟು ನಾನು ಬ್ಲ್ಯಾಕ್ ಮ್ಯಾಜಿಕ್ಗಳನ್ನು ನೋಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಒಂದಷ್ಟು ನಿಮ್ಮ ಮೈಂಡ್ ಕೂಡ ಬ್ಲ್ಯಾಂಕ್ ಆಗಿದೆ. ಈ ಹಿಂದೆ ಈ ವಿಚಾರವಾಗಿ ಬಹಳಷ್ಟು ಗೊಂದಲದಲ್ಲಿದ್ದೀರಿ ಅಂತ ಹೇಳಬಹುದು. ಹಾಗೆ ಇಲ್ಲಿ 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಬಹಳಷ್ಟು ಒಳ್ಳೆಯ ಅವಕಾಶ ಆಗುತ್ತೆ. ಬಟ್ ಆದರೆ ನಿಧಾನ ಅಂತ ಹೇಳಿ, ಆಗೋದೇ ಇಲ್ಲ ಅಂತ ಹೇಳೋದಕ್ಕೆ ಬರೋದಿಲ್ಲ. ಬಟ್ ನಿಧಾನ, ಬೇರೆ ರೂಪದಲ್ಲಿ, ಅಂದರೆ ನಿಮಗೆ ಗೊತ್ತಿರೋದಿಲ್ಲ, ಅಚಾನಕ್ಕಾಗಿ ಈ ರೀತಿ ಆಗೋಯ್ತಾ, ಈಗಾಗ್ತಾ ಇದೆಯಾ ಅನ್ನುವಂತಹ ಮೈಂಡ್ ಸೆಟ್ಟಿಗೆ ಬಂದುಬಿಡುತ್ತೆ. ಈ ಕೆಲಸ ನಿಮಗೆ ಗೊತ್ತಿಲ್ಲದಿರೋ ಹಾಗೆ
ಬೇರೆ ರೀತಿಯಲ್ಲಿ ಆಗುವ ಸಾಧ್ಯತೆ ಇದೆ. ಬಟ್ ಆದರೆ ನಿಧಾನ. ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಅಗೇನ್ ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಇಲ್ಲಿ ಜೊತೆಲಿ ಔಟ್ಕಮ್ ಬಂದು 5 ಆಫ್ ಸಾರ್ಟ್ಸ್ ಬಂದಿದೆ. ಈ ಕೆಲಸ ಆಗೋದಕ್ಕೆ ಬಹಳಷ್ಟು ಒಡೆದಾಟಗಳು ಹಾಗೆ ಬೇರೆಯವರಿಂದನೇ ಈ ಕೆಲಸಗಳು ಆಗದೆ ಇರೋದಕ್ಕೆ ಬಹಳಷ್ಟು ಕಾರಣ ಅಂತಲೇ ಹೇಳ್ಬೋದು. ಅಂದರೆ ಮೂರನೆಯ ವ್ಯಕ್ತಿಗಳು ಅಂತಲೂ ಪರ್ಟಿಕ್ಯುಲರಾಗಿ ಹೇಳೋದಕ್ಕೆ ಬರೋದಿಲ್ಲ. ಇಲ್ಲಿ ಅಚಾನಕ್ಕಾಗಿ ಈ ಕೆಲಸ ಆಗಿಬಿಟ್ರೆ ಎಲ್ಲಿ ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗ್ಬಿಡ್ತಿರೋ, ದೊಡ್ಡ ಸ್ಥಾನಕ್ಕೆ ಹೋಗ್ಬಿಡ್ತಿರೋ ಅಂತ ಹೇಳಿ ಬಹಳಷ್ಟು ಕೆಟ್ಟ ಕೈವಾಡಗಳೇ ನಿಮ್ಮ ಬೆನ್ನ ಹಿಂದೆ ನಡೆದಿರುವಂತಹ ಸಾಧ್ಯತೆ ಇದೆ. ಸೊ ಹಾಗಾಗಿ ಇದು ಆಗೋದಕ್ಕೆ ಅಂದರೆ ನೋಡಿ, ನಿಮ್ಮ ಯೋಗದಲ್ಲಿ ಅದು ಆಗಬೇಕು ಅಂತ ಬರೆದಿದ್ರೆ ಯಾರೂ ತಪ್ಪಿಸೋದಕ್ಕಾಗೋದಿಲ್ಲ. ಸೊ ಆಗಿಯೇ ತೀರುತ್ತೆ. ಏನಾಗಿದೆ ಅಂತ ಹೇಳಿದ್ರೆ ಒಂದಷ್ಟು ಟೈಮ್ ತೊಗೊಳ್ತಾ ಇದೆ ಅಂತ ಹೇಳ್ಬೋದು ಇದು. ಎಸ್, ಔಟ್ಕಮ್ ಬಂದು 5 ಆಫ್ ಸಾರ್ಟ್ಸ್ ಬಂದಿದೆ. ಆಗೋದ್ರೊಳಗಡೆ ಭಾಳಷ್ಟು ಏರುಪೇರುಗಳು, ಗಲಾಟೆಗಳು, ತೊಂದರೆಗಳು, ಬೇರೆಯವರಿಂದ ಮಾನಸಿಕವಾಗಿ ನೋವುಗಳು, ಇದನ್ನೆಲ್ಲನೂ ಕೂಡ ಅನುಭವಿಸ್ತೀರಿ. ಬಟ್ ಆದರೆ ಯಾವುದೋ ಒಂದು ದಾರಿ ನಿಧಾನವಾಗಿ ನಿಮ್ಮ ಸಮಯಕ್ಕೆ ಏನಾದರೂ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಸಮಯಕ್ಕೆ ಅದು ಆಗೋದಿಲ್ಲ. ನಿಧಾನವಾಗಿ ಈ ಕೆಲಸ ಆಗೇ ಆಗುತ್ತೆ. ಆಗೋದ್ರೊಳಗಡೆ ಭಾಳಷ್ಟು ಏರುಪೇರುಗಳನ್ನು ನೀವು ಅನುಭವಿಸ್ತೀರಿ ಅನ್ನೋದು ಇಲ್ಲಿ ಮೇಜರಾಗಿ ಮೈನರಾಗಿ ತೋರಿಸ್ತಾ ಇದೆ. ಅಂದರೆ ನಿಮಗೆ ಪರ್ಟಿಕ್ಯುಲರಾಗಿ ಇವ್ರು ನಿಮ್ಗೆ ತೊಂದರೆ ಕೊಡೋದಕ್ಕೇ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ರೀತಿಯ ನಿಮ್ಮ ಸಮಯಕ್ಕೆ ಆ ಕೆಲಸ ಆಗುವಂಥದ್ದನ್ನು ಕೆಲವರಿಂದ ತಡೆದು ಮತ್ತು ಅವರು ನಿಮ್ಮಿಂದ ದೂರ ಆಗ್ತಾರೆ. ಅಂದರೆ ನಿಮ್ಮನ್ನು ತೊಂದರೆ ಕೊಡುವಂತಹ ಏನಿದೆಯಾರಲ್ಲ ಅವ್ರು ನಿಮ್ಮಿಂದ ದೂರ ಆಗ್ತಾರೆ ಅಂತಲೇ ಹೇಳಬಹುದು. ಸೊ ಇಲ್ಲಿ ಈ ಕಾರ್ಡಲ್ಲಿ ನೋ ಅಂತಲೂ ಹೇಳೋದಕ್ಕಾಗೋದಿಲ್ಲ. ಬಹಳಷ್ಟು ಗೊಂದಲಗಳಿದೆ. ಬಟ್ ಈಗಲೇ ಆಗತ್ತಾ ಅಂತ ನಾನು ನೋಡೋದಕ್ಕೆ ಹೋದರೆ ನೋ ಅಂತಲೇ ಹೇಳಬಹುದು. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಬ್ಲ್ಯಾಕ್ ಟರ್ಮಲಿನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನೀವು ಅಂದ್ಕೊಂಡಂತಹ ಕೆಲಸಗಳು ನೀವು ಯಾವುದಾದ್ರೂ ಒಂದು ವಿಚಾರಕ್ಕೆ ಎಸ್ ಆರ್ ನೋ ಆಗುತ್ತಾ ಅಥವಾ ಇಲ್ವಾ ಅನ್ನುವಂತಹ ರೀಡಿಂಗ್ ಏನಾದರೂ ನೋಡ್ತಾ ಇದ್ದರೆ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ಕೆಲಸ ಆಗುತ್ತಾ ಅಥವಾ ಇಲ್ವಾ ಅನ್ನುವ ವಿಚಾರವಾಗಿ ನೋಡೋಣ. ಓಕೆ, ಯಾವುದಾದ್ರೂ ಆಗಲಿ ಒಂದೇ ಒಂದು ವಿಚಾರನ ಮನಸ್ಸಿನಲ್ಲಿ ಇಟ್ಕೊಂಡು ನೋಡಬೇಕಾಗತ್ತೆ. ಟೆಂಪರೆನ್ಸ್ ಬರ್ತಿದೆ. ಎಸ್, ನಿಮಗೆ ತಾಳ್ಮೆನೇ ಇಲ್ಲ ಅನ್ನುವಂತಹ ಸೂಚನೆ ಯೂನಿವರ್ಸ್, ಪ್ರಕೃತಿನೇ ಕೊಡ್ತಾ ಇದೆ. ತಾಳ್ಮೆನೇ ಇಲ್ಲ, ಬಟ್ ಆಗತ್ತೆ. ಮೇಜರ್ ಕಾರ್ಡ್ ಟೆಂಪರೆನ್ಸ್ ಬಂದಿರೋದ್ರಿಂದ ಎಸ್, ಆಬ್ವಿಯಸ್ಲಿ ಈ ಕೆಲಸ ಆಗತ್ತೆ. ಆಗೋದ್ರೊಳಗಡೆ ನಿಮ್ಮ ಮನಸ್ಸೇ ಹೇಳುತ್ತೆ ಇದಾಗುತ್ತೋ ಆಗಲ್ವೋ, ಅಯ್ಯೋ ಆಗೋದ್ರೊಳಗಡೆ ನಿಮಗೆ ತಾಳ್ಮೆನೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಏಂಜಲ್ಸ್ಗಳೇ ಹೇಳ್ತಾ ಇದೆ ಅಂತೇಳಿ. ಏಂಜಲೇ ಹೇಳ್ತಾ ಇದೆ ನಿಮಗೆ, ದೈವನೇ ಹೇಳ್ತಾ ಇದೆ, ಆ ದೇವಿನೇ ಹೇಳ್ತಾ ಇದ್ದಾಳೆ. ಇಲ್ಲಿ ಕ್ವೀನ್ ಆಫ್ ಸ್ವಾರ್ಡ್ಸ್, ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ಕೆಲಸ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಮೈಂಡ್ ಸೆಟ್ನ ಬಹಳಷ್ಟು ಕ್ಲಿಯರಾಗಿ ಇಟ್ಕೊಳ್ಬೇಕು. ಆ ಕೆಲಸ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಒಂದಷ್ಟು ನೀವು ಸಿದ್ಧರಾಗಬೇಕು. ಆಗುವಂತಹ ಕೆಲಸ ಏನು, ಯಾವ ವಿಚಾರಕ್ಕೆ ನೀವು ನೋಡ್ತಾ ಇದ್ದೀರಲ್ಲ, ನೀವೊಂದಷ್ಟು ಬುದ್ಧಿವಂತಿಕೆ ಓಡಿಸಿದ್ರೆ ಆ ಕೆಲಸ ಆಗಿಯೇ ತೀರುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಅಗೇನ್ 2 ಆಫ್ ವಾಂಡ್ಸ್ ಬಂದಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ, ಕೆಲವೊಂದು ಸಲ ಫಿಕಲ್ ಮೈಂಡ್ ಆಗುತ್ತೆ, ಯಾವ ಡಿಸಿಷನ್ ತೊಗೊಳ್ಬೇಕು ಏನು ಅಂತ ಹೇಳಿ. ಸೊ ಇಲ್ಲಿ ಏನಾಗ್ತಾ ಇದೆ, ನಾನು ಆಬ್ವಿಯಸ್ಲಿ ನೋಡ್ತಾ ಇರೋದ್ರಿಂದ ಆಗುತ್ತೆ, ಬಟ್ ಆದರೆ ನಿಮಗೆ ಆ ಕೆಲಸ ಆಗೋ ತನಕ ತಾಳ್ಮೆನೇ ಇಲ್ಲ ಅಂತ ಹೇಳಿ ತೋರಿಸ್ತಾ ಇದೆ. ಮೇಜರಾಗಿ ಎಸ್ ಅಂತಲೇ ಬಂದಿರೋದಿಲ್ಲ. ಬಟ್ ಆದರೆ ಇಲ್ಲೇನಾಗ್ತದೆ, ಫಿಕಲ್ ಮೈಂಡ್. ಇಲ್ಲಿ ಸ್ವಾಟ್ಸ್ ನಾನು ನೋಡ್ತಾ ಇರೋದ್ರಿಂದ ಒಂದಷ್ಟು ಸಿಟ್ಟು ಜಾಸ್ತಿ, ನಿಮಗೆ ಕೋಪಗಳು ಜಾಸ್ತಿ. ಕೆಲವೊಂದು ಸಲ ನೀವು ಮಾತನಾಡುವಂತಹ ಮಾತುಗಳಿಂದನೇ ಸ್ವಲ್ಪ ನಿಧಾನ ಆಗ್ತಾ ಇದೆ ಅಂತ ಹೇಳಿ. ನಿಮ್ಮ ಹಠ, ನಿಮ್ಮ ಸಿಟ್ಟು, ನಿಮ್ಮ ಕೋಪ, ನಿಮ್ಮ ಚಂಚಲ ಮನಸ್ಸು, ನೀವು ಡಿಸಿಷನ್ ತೊಗೊಳ್ಳುವಂಥದ್ದು ಲೇಟ್ ಆಗ್ತಾ ಇರೋದ್ರಿಂದ ಸೊ ಹಾಗಾಗಿ ನಿಧಾನ ಆಗ್ತಾ ಇದೆ. ನಿಮ್ಗೆ ಏನಾಗ್ತದೆ ಅಂತ ಹೇಳಿದ್ರೆ ಕೆಲವೊಂದು ಸಲ ಬಹಳಷ್ಟು ಫಿಕಲ್ ಮೈಂಡ್ ಆಗಿರೋದ್ರಿಂದ ನನಗದು ಆಗುತ್ತಾ ಇಲ್ವಾ, ಅದು ಮಾಡಬೇಕಾ ಮಾಡಬಾರ್ದಾ, ಅದ್ರ ಬಗ್ಗೆ ಇಟ್ಕೋಬೇಕಾ ಬೇಡವಾ, ಇದಿಷ್ಟನ್ನು ಭಾಳಷ್ಟು ಚಂಚಲತೆಯಿಂದ ಕೂಡಿದೆ. ಬಿಕಾಸ್ ಇಲ್ಲಿ ಅಗೇನ್ ಪೇಜ್ ಆಫ್ ಕಪ್ಸ್ ಬಂದಿದೆ. ಭಾಳ ಚಂಚಲ ಮನಸ್ಸು, ಬಹಳಷ್ಟು ಏನು ನಿಮ್ಮ ಬುದ್ಧಿನ ಮನಸ್ಸಿನ ಕೈಯಲ್ಲಿ ಕೊಡ್ತಿರೋ ಅಥವಾ ಮನಸ್ಸನ್ನ ಬುದ್ಧಿ ಕೈಯಲ್ಲಿ ಕೊಡ್ತಿದ್ದೀರೋ ಒಂದು ಅರ್ಥ ಆಗ್ತಾ ಇಲ್ಲ. ಸೊ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅಗೇನ್ ಗುಡ್ ನ್ಯೂಸ್ ಇದೆ ನಿಮಗೆ. ಒಂದಷ್ಟು ಈ ವಿಚಾರವಾಗಿ ಹಣನ ಕಳ್ಕೊಳ್ತೀರಿ ಅಂತ ಹೇಳಿ ತೋರಿಸುತ್ತೆ ಈ ವಿಚಾರವಾಗಿ. ಸೊ ಈ ವಿಚಾರವಾಗಿ ಗಮನ ಹರಿಸ್ತಾನೂ ನೋಡಿ, ಅವಕಾಶಗಳಿಗೋ ಅಥವಾ ಯಾವುದೋ ಒಂದು ವಿಚಾರಕ್ಕೋ ಈ ವಿಚಾರಕ್ಕೆ ನೀವು ಬಹಳಷ್ಟು ಟೈಮ್ ಸ್ಪೆಂಡ್ ಮಾಡ್ತಾ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ಮ ಆರೋಗ್ಯಗಳನ್ನು ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಇನ್ನೊಂದು ಅದೇ ವಿಚಾರವಾಗಿ ಬಹಳಷ್ಟು ಯೋಚನೆ ಮಾಡಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಡಿಸ್ಟರ್ಬೆನ್ಸ್ ಆಗ್ತಾ ಇದೆ. ಇನ್ನೊಂದು ಜಗಳಗಳು, ಕೋಪಗಳು, ಮನೆಯಲ್ಲಿ ವಾತಾವರಣ ಸರಿಯಾಗಿ ಇಡೋದಕ್ಕೆ ಆಗ್ತಾ ಇಲ್ಲ ನಿಮಗೆ.
ಯಾವುದೋ ಒಂದು ಪ್ರೆಷರ್ನ ತಂದು ಇಲ್ಲಿ ಹಾಕ್ಕೊಳ್ಳುವಂಥದ್ದು, ಮನಸ್ಸು ಸ್ಥೀಮಿತವಾಗಿ ಇಟ್ಕೊಳ್ದೇ ಇರುವಂಥದ್ದು, ಚಂಚಲವಾಗಿ ಇರುವಂಥದ್ದು, ಯಾರೋ ಏನೋ ಹೇಳಿದ್ರು ಅಂತೇಳಿ. ನೋಡಿ, ನಿಮ್ಮ ಲೈಫಲ್ಲಿ ನಿಮಗೆ ಕೆಲಸ ಆಗತ್ತೆ ಅಂತ ಹೇಳಿ ಸೂಚನೆಗಳು ಕೊಟ್ಟಿದೆಯಾ? ಆಗತ್ತೆ ಅನ್ನುವಂತಹ ನಂಬಿಕೆನೂ ಕೂಡ ನಿಮಗಿದೆ. ಅಲ್ಲಿ ಇನ್ಯಾರೋ ಬಂದು ಮಾತಾಡಿದ್ರು ಅಥವಾ ಅಲ್ಲಿ ಏನಾಗ್ತಿದೆ ಅಂತಲೇ ಗೊತ್ತಿರೋದಿಲ್ಲ ಅಂಥ ವ್ಯಕ್ತಿಗಳ ಹತ್ರ ಹೋಗಿ ನೀವು ಇದಾಗತ್ತಾ ಇಲ್ವಾ ಅಂತ ಹೇಳಿ ಏನು ನೀವು ಕೇಳ್ತಿರಲ್ಲ, ಒಂದಷ್ಟು ನೀವೇನು ಡಿಸ್ಕಷನ್ಸ್ಗಳನ್ನು ಮಾಡ್ತಿರಲ್ಲ, ನೀವು ಡಿಸ್ಕಷನ್ ಮಾಡುವಂತಹ ವ್ಯಕ್ತಿಗಳೇ ಅದಕ್ಕೆ ಅರ್ಹರಲ್ಲ. ನೀವು ಡಿಸ್ಕಷನ್ ಮಾಡುವಂತಹ ವ್ಯಕ್ತಿಗಳೇ ಅರ್ಹರಲ್ಲ. ಏಕೆ ಅಂತ ಹೇಳಿದ್ರೆ ಅವ್ರು ಏನೋ ಮ್ಯಾನಿಪುಲೇಟ್ ಮಾಡಿದ ತಕ್ಷಣ ಮೊದಲೇ ನಿಮ್ಮ ಮನಸ್ಸು ಚಂಚಲ, ಬುದ್ಧಿ ಕೈಯಲ್ಲಿ ಮನಸ್ಸು ಕೊಟ್ಟಿರ್ತೀರಿ, ಯಾವಾಗ್ಲೂ ನಿಮ್ಮ ಬುದ್ಧಿ ಹೇಳ್ದಂಗೆ ಕೇಳ್ತಾ ಹೋಗ್ತೀರಿ. ಬಟ್ ಅತಿ ಶೀಘ್ರದಲ್ಲಿ ಒಂದು ಗುಡ್ ನ್ಯೂಸ್ ಇದೆ, ಎಸ್ ಆಗತ್ತೆ ಅಂತಲೇ ಹೇಳ್ಬೋದು. ಸೊ ಇದು ವಿಚಾರವಾಗಿ ಒಂದಷ್ಟು ಹಣಗಳನ್ನು ಕಳ್ಕೊಳ್ಳುವಂಥದ್ದು ಅಥವಾ ಇದೇ ಗುಂಗಿನಲ್ಲಿ ನೀವು ಯಾರಿಗಾರು ಸಿಟ್ಟು ಕೋಪಗಳನ್ನು ತೋರಿಸ್ತಾ ಇದ್ದರೆ ಮನೆಯಲ್ಲಿ, ದಯವಿಟ್ಟು ಅದನ್ನು ಫುಲ್ ಸ್ಟಾಪ್ ಮಾಡಿ. ನಿಮ್ಮ ಕೆಲಸ ಆಗತ್ತೆ, ಬಟ್ ಆದರೆ ನೀವು ತಾಳ್ಮೆಯಿಂದ ಇರಬೇಕಾಗತ್ತೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು, ಸೆಕೆಂಡ್ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಪ್ಲೇನಲ್ಲಿ ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ.